ಸರ್ ಹಿಂದೆ ಉಪ್ಪಿಟ್ಟಿತ್ತು ಮತ್ತು ಕಿಚಡಿ ಇತ್ತು. ನವಂಬರ್ ಮತ್ತು ಡಿಸೆಂಬರಲ್ಲಿ ಕಿಚಡಿ ಇತ್ತು. ಆಮೇಲೆ ಜನವರಿಯಿಂದ ಇವಾಗ ಅನ್ನ ಸಾಂಬಾರು ಮತ್ತು ಉಪ್ಪಿಟ್ಟು ಕೊಡ್ತಾ ಇದ್ದೀವಿ ಸರ್. ಅದು ಯಾಕೆ ಮೇಡಮ್ ಸಡನ್ ಚೇಂಜಸ್ ಆಗಕ್ಕೆ ಏನು ರೀಸನ್ ಅಂತ? ಸರ್ ಉಪ್ಪಿಟ್ಟು ಸ್ವಲ್ಪ ಕಿಚಡಿ ಏನಿದೆ ಅದನ್ನ ಮಕ್ಕಳು ಸ್ವಲ್ಪ ತಿನ್ನೋಕ್ಕೆ ನಿರಾಕರಿಸ್ತಾ ಇದ್ರು. ಸೊ ಹಂಗಾಗಿ ನಾವು ಸಂಘಟನೆ ಮುಖಾಂತರನೇ ಕೇಳಿದ್ವಿ ಚೇಂಜ್ ಬೇಕು ಅಂತ. ಹಂತವಾಗಿ ಇವಾಗ ಚೇಂಜ್ ಮಾಡಿಕೊಂಡು ನಮಗೆ ಹೊಸ ಮೆನು ಪ್ರಕಾರ ಕೊಡ್ತಾ ಇದ್ದಾರೆ ಸರ್. ಅಂದ್ರೆ ಯಾರಾದರೂ ಭೇಟಿ ಕೊಟ್ಟಿದ್ರ, ಏನಾದರೂ ಜಡ್ಜಸ್ ಮುಖಾಂತರ? ಆಗಲೇ ಒಂದು 6 ಮಂತ್ಸ್ ಬ್ಯಾಕು ಜಡ್ಜ್ ಮುಖಾಂತರ ಬಂದಿದ್ದರು. ಅದು ಬಿಟ್ಟು ಬೇರೆ ಯಾರೂ ಬಂದಿಲ್ಲ ಸರ್. ಜಡ್ಜು ಸ್ಟೂಡೆಂಟ್ ಬಂದಿದ್ದರು. ಯಾವ ಜಡ್ಜ್? ವೇಣುಗೋಪಾಲ್ ಸರ್ ಇದ್ದಾರಲ್ಲ, ಅದು ಗೊತ್ತಿಲ್ಲ ಸರ್ ಅದು. ಬಟ್ ವೇಣುಗೋಪಾಲ್ ಸರ್ ಕಡೆಯಿಂದ ಬಂದಿರೋದು ಅಂತ ಹೇಳಿ ಒಂದಿಬ್ಬರು ಸ್ಟೂಡೆಂಟ್ ಬಂದಿದ್ದರು. ಬಟ್ ಎಲ್ಲ ಸ್ವಚ್ಛತೆ ಬಗ್ಗೆ ಎಲ್ಲ ಕೇಳಿದ್ರು, ಏನೇನು ಕೊಡ್ತಿದ್ದಾರೆ, ಮತ್ತು ಅಂಗನವಾಡಿಲಿ ಕ್ಲೀನಿಂಗ್ಸ್ ಆಗಿರ್ಬೋದು, ಮೆನು ಪ್ರಕಾರ ಏನು ಅಡುಗೆ ಮಾಡಿದ್ದಾರಾ, ಬುಕ್ಸು ರೆಕಾರ್ಡ್ಸ್ ಎಲ್ಲ ನೋಡಿ ಹೋದರು ಸರ್ ಅವರು. ಅವಾಗ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಏನಾದರೂ ಬದಲಾವಣೆ? ಇಲ್ಲ ಸರ್, ಏನು ಸ್ಟೇಟ್ಮೆಂಟ್ ಏನು ಕೊಟ್ಟಿಲ್ಲ. ಇವಾಗ ಏನಾಗಿದೆ ಅಂದರೆ 2016ರಿಂದ ಒಂದು ಮಗುಗೆ 8 ರೂಪಾಯಿ ಕೊಡ್ತಾ ಇದ್ದಾರೆ ಸರ್. ಇದು 9 ವರ್ಷ ಆದರೂ ಕೂಡ ಅದೇ ಇದೆ, ಪುರಸ್ಕೃತ ಆಗಿಲ್ಲ. ಹಾಗಾಗಿ ನಾವು ಸಂಘಟನೆಯಿಂದ ನಿಯೋಗ ಹೋಗಬೇಕು ಅಂತ ಹೇಳಿ ತೀರ್ಮಾನಿಸ್ಕೊಂಡಿದ್ದೀವಿ. ಏನೇನು ಬೇಡಿಕೆ ಮೇಡಮ್ ನಿಮ್ಮದು? ಬೇಡಿಕೆ ಏನಿದೆ ಸರ್, ಬೇಡಿಕೆ ಅದೇ 8 ರೂಪಾಯಿ ಇದೆಯಲ್ಲ, ಅದನ್ನು ಹೆಚ್ಚು ಮಾಡಬೇಕು ಅಂತ ಹೌದು, ಹೆಚ್ಚು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ಳೋಕ್ಕೆ ಇವಾಗ ನಿಯೋಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಮೇಡಮ್? ನಾವು ಡೆಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ, ನಿಯೋಗ ಹೋಗಬೇಕು ಅಂತ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಪರಿಣಾಮಕಾರಿಯಾಗಿ ಇವಾಗ ಮೊದಲು ಏನಾಗಿದೆ ಸರ್, ಇಲಾಖೆಯಿಂದ ಟೆಂಡರ್ ಕೊಡ್ತಾಯಿದ್ರು ಪ್ರೈವೇಟ್ಗೆ. ಇವಾಗ ಮೊದಲಿಗಿನ್ನ ಇವಾಗ ಬೇರೆ ಇದನ್ನು ತೊಗೊಂಡು ಸರಬರಾಜು ಮಾಡ್ತಿದ್ದಾರೆ. ಪ್ರತಿ ತಿಂಗಳು ನಮ್ಗೆ ಆಹಾರ ಸರಬರಾಜು ಆಗ್ತಿದೆ. ಮೊದಲು ಸ್ವಲ್ಪ ಡಿಲೇ ಆಗ್ತಾಯಿತ್ತು. ಇವಾಗೂ ಹೋಲಿಕೆ ಮಾಡಿದ್ರೆ ಇವಾಗ ಚೆನ್ನಾಗಿ ರೇಷನ್ ಬರ್ತಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಉಮಾಮಣಿ ಅಂತ ಸರ್, ಅಂಗನವಾಡಿ ಟೀಚರು ಮತ್ತು ಸ್ಟೇಟ್ ಸೆಕ್ರೆಟರಿ ಆಗಿದ್ದೀವಿ ಸರ್ ಯೂನಿಯನಿಂದ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಪ್ರಧಾನ ಕಾರ್ಯದರ್ಶಿ. ಓಕೆ ಸರ್, ಥ್ಯಾಂಕ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.